ಅವರಿಗೆ ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದಾರೆ. ಧನ್ಯವಾದಗಳು ಸರ್. ಸ್ವೀಕರಿಸಬೇಕು. ಚಪ್ಪಾಳೆಯೊಂದಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕಂತ ಹೇಳ್ತಾರೆ. ಫಲಪುಷ್ಪ ಮಾಲಾರ್ಪಣೆಯೊಂದಿಗೆ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ಗೌರವಗಳನ್ನು ಸ್ವೀಕರಿಸಬೇಕು ಅಂತೇಳಿ ಶ್ರೀಯುತ ಶಂಕರಾಚಾರ್ಯರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದೇವೆ. ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಂದರ ಬಾಬು ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ವಂದನೆಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಸಮರ್ಪಣೆಯನ್ನು ಮಾಡ್ತಾ ಧನ್ಯವಾದಗಳನ್ನು ತಿಳಿಸುವುದರ ಜೊತೆಗೆ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸ್ವೀಕರಿಸಬೇಕಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಹಾಗೂ ಬಂದ ಫೋನ್ ಮಾಡ್ದೆ ನನಗೆ ಅಪ್ಲಿಕೇಶನ್ ಬೇಕಂದವಾಗ ನೇರವಾಗಿ ನಾವು ಕೊಡೋದೇ ಇಲ್ಲ. ಅವನು ಕಾರ್ಮಿಕ ಹೌದಲ್ಲ ಅಂತ ಕಂಡಿಡದೆ ನೋಡಿ ಕಾರ್ಡ್ ಕೊಡ್ತೀನಿ. ಎಲ್ಲರೂ ಸಹಕಾರ ಮಾಡಬೇಕು. ನಮಗೆಲ್ಲ ಬೆಂಬಲವಾಗಿದ್ದಾರೆ. ನೀವೇನೇ ಮಾಡಿ ನಾವು ಬರ್ತೀವಿ, ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಹೋಬಳಿಯ ಮಟ್ಟದ ಎಲ್ಲ ಅಧ್ಯಕ್ಷರು ಎಲ್ಲ ಸಹಕಾರ ಇದೆ. ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸವನ್ನು ಮಾಡೋಣ. ನಮ್ಮ ಸಂಘ ಮನೆ ಒಂದು ಆಗಬೇಕು, ಅದನ್ನು ಬೇಡಿಕೆ ಇಡೋಣ. ಶಾಸಕರು ಬಂದಾಗ ಬೇಡಿಕೆ ಇಡೋಣ ಅಂತೇಳಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಘೋಷಣೆಗಳು ಒಂದೆರಡು ಕೂಗಿ ನಿಮ್ದಿದ್ರು. ಕಟ್ಟಡ ಕಾರ್ಮಿಕರಿಗೆ ಏನೇ ಬರಲಿ, ಕಟ್ಟಡ ಕಾರ್ಮಿಕ ಸಂಘಕ್ಕೆ, ಕಟ್ಟಡ ಕಾರ್ಮಿಕ ಸಂಘಕ್ಕೆ ಬರಲಿ, ಕಟ್ಟಡ ಕಾರ್ಮಿಕ ಸಂಘಟನೆಗೆ, ಕಟ್ಟಡ ಕಾರ್ಮಿಕ ಸಂಘಕ್ಕೆ, ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕ ಸಂಘಕ್ಕೆ, ಬಟ್ಟೆ ಮಲ್ಲಪ್ಪ ಸಂಘಕ್ಕೆ